ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಹಳೆ ಕಾಲದವ್ರ ಥರ ಮನೆಯಲ್ಲೆಲ್ಲ ಪೌಡ್ರ್ ಮಾಡಿ ಮಾಡೋಕ್ಕೆ ಬರಲ್ಲ ಅಂತ ಇದ್ರೆ ನೀವು ರೆಡಿಮೇಡ್ ಪ್ಯಾಕೆಟಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಯುಗಾದಿ ಹಬ್ಬಕ್ಕೆ ಎಲ್ಲ ಕಾಮನ್ ಆಗಿ ಪುಳಿಯೋಗರೆ ಮಾಡೇ ಮಾಡ್ತೀರಾ. ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ನಾನು ಅಯ್ಯಂಗಾರ್ ಅವ್ರದ್ದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗುತ್ತೆ ಆ ಬ್ರ್ಯಾಂಡೇ ತೊಗೊಳ್ಳಿ. ಕಡಲೆ ಬೀಜ ತೊಗೊಂಡಿದ್ದೀನಿ, ಬಿಳಿ ಎಳ್ಳು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಂದು ಸಣ್ಣ ಮುಷ್ಟಿಯಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕಿವುಚಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ವಿತಿನ್ 5 ನಿಮಿಷದಲ್ಲೆಲ್ಲ ಈ ಪುಳಿಯೋಗರೆ ಗೊಜ್ಜನ್ನ ಮಾಡಿಬಿಡ್ಬೋದು. ಮನೇಲಿ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಕಡಲೆ ಬೀಜನ ಸಪ್ರೇಟ್ ಎಣ್ಣೆನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ರೈಸ್ ಎಲ್ಲ ಕಲಸಿದ್ಮೇಲೆ ಮೇಲೆ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಕಡಲೆ ಬೀಜನ ಸಪ್ರೇಟ್ ಎತ್ತಿಟ್ಕೊಳ್ತೀನಿ. ಈ ಪುಳಿಯೋಗರೆಯಲ್ಲಿ ಕಡಲೆ ಬೀಜ ಮೇಲೆ ಕ್ರಿಸ್ಪಿಯಾಗಿ ಸಿಗ್ತಾ ಇದ್ರೆ ಪುಳಿಯೋಗರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಜಾಸ್ತಿನೂ ತಿನ್ಬೋದು. ನೀವು ಮನೆಯಲ್ಲಿ ಕಾಳುಗಳೆಲ್ಲ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಪುಳಿಯೋಗರೆ ಮಾಡೋಕ್ಕೆಲ್ಲ ಬರಲ್ಲ ಅಂತ ಟೆನ್ಷನ್ನೇ ತೊಗೋಬೇಡಿ. ಈಗ ಪ್ಯಾಕೆಟ್ ಪೌಡರ್ಗಳು ಸಿಗುತ್ತಲ್ಲ, ಅದನ್ನೇ ರುಚಿಯಾಗಿ ಮನೆಯಲ್ಲಿ ಎಲ್ಲರಿಗೂ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡಿದೆ ಈ ಪುಳಿಯೋಗರೆನ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ. ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕೆಂಪುಗೆ ಫ್ರೈ ಆದ್ಮೇಲೆ ಅದನ್ನ ಎತ್ತಿಟ್ಕೊಳ್ಳೋಣ. ಕೆಂಪುಗಾಗಿದೆ. ಇವಾಗ ಇದನ್ನ ಒಂದು ಸಪ್ರೇಟ್ ಬಾಟ್ಲಿಗೆ ಎತ್ತಿಟ್ಕೊಳ್ಳಿ. ಇಲ್ಲಾಂದ್ರೆ ನಿಮಗೆ ಹಾಗೆ ಬೇಕಾದ್ರೂ ಮಾಡ್ಕೋತೀನಿ ಅಂದರೆ ಇದ್ರೊಳಗಡೆನೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಅದ್ರೊಳಗಡೆನೆ ಬಿಟ್ಬಿಡಿ. ಅದಕ್ಕಿಂತ ಈ ಥರ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸಾಸಿವೆ ಹಾಕ್ಕೊಳ್ಳಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಸೇರಿಸ್ಕೊಳ್ಳಿ. ಪುಳಿಯೋಗರೆಗೆ ಎಳ್ಳು ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಅದರಿಂದ ಎಳ್ಳನ್ನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿ ಮತ್ತು ಕಿವುಚಿ ಈ ಥರ ಇಟ್ಕೊಂಡಿದ್ದೆ. ಆ ನೀರನ್ನ ಇವಾಗ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಒಳಗಡೆ ಒಂದು ಸ್ವಲ್ಪ ಅಡುಗೆ ಅರಿಶಿನ ಹಾಕೊಳ್ಳೋಣ. ಈ ಹುಳಿ ಬೆಂದಷ್ಟು ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಬರುತ್ತೆ. ಆದಷ್ಟು ಚೆನ್ನಾಗಿ ಈ ಹುಳಿನ ಹಸಿ ವಾಸನೆ ಹೋಗೋ ತನಕ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ಈ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬೇಯಲಿ. ನೋಡಿ, ಚೆನ್ನಾಗಿ ಹುಳಿ ಎಲ್ಲ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇದೊಂದು 10-15 ನಿಮಿಷದಲ್ಲೆಲ್ಲ ಈ ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಮೇನು ಈ ಹುಳಿ ಬೆಂದ್ರೇ ಈ ಪುಳಿಯೋಗರೆ ಟೇಸ್ಟು ಚೆನ್ನಾಗಿರೋದು. ಹುಳಿನ ಆದಷ್ಟು ಚೆನ್ನಾಗಿ ಘಮ ಬರೋ ತನಕ ಬೇಯಿಸ್ಕೊಳ್ಳಿ. ಬೇಕಂದ್ರೆ ನೀವು ಕೊಬ್ಬರಿ ತುರಿನ ಹಾಕೋಬಹುದು. ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ಒಂದು 2-3 ದಿನ ಇಟ್ಕೋಬಹುದು ಅಷ್ಟೇನೆ. ಕೊಬ್ಬರಿ ತುರಿ ಹಾಕ್ತಾನೆ ಇದನ್ನು ನೀವು ಒಂದು ವಾರ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಫ್ರಿಜ್ಜಲ್ಲೆಲ್ಲ ಆಚೆನೇ ಇಟ್ಕೊಂಡು ಒಂದು ವಾರ ಇಟ್ಕೊಂಡು ಈ ಪುಳಿಯೋಗರೆ ಗೊಜ್ಜು ಕೆಡಲ್ಲ. ಒಂದು ವಾರ ಸ್ಟೋರ್ ಮಾಡಿ ಇಟ್ಕೋಬಹುದು. ನೋಡಿ, ಹುಳಿ ಎಲ್ಲ ಬೆಂದು ಕಮ್ಮಿ ಆಗಿದೆ. ಅವಾಗ ಹಾಕ್ದಾಗ ಎಷ್ಟಿತ್ತು ನೋಡಿ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಇದು ಚೆನ್ನಾಗಿ ಹುಳಿ ಎಲ್ಲ ಬೆಂದಿದೆ. ನಾನು ಇವಾಗ ಪುಳಿಯೋಗರೆ ಪ್ಯಾಕೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪುಳಿಯೋಗರೆ ಪ್ಯಾಕೆಟ್ ಹಾಕಿದ ತಕ್ಷಣನೇ ಹಿಂದೆಯಿಂದನೇ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಈ ಥರ ಕೈ ಆಡ್ಕೊಂಡ್ರೆ ಆಗೋಯ್ತಷ್ಟೇ ಪುಳಿಯೋಗರೆ ಗೊಜ್ಜು. ಇನ್ಸ್ಟೆಂಟಾಗಿ 10 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಒಂದು ಸೈಡಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ನ ಈ ಥರ ಆರಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಪುಳಿಯೋಗರೆನೂ ರೆಡಿ ಆಯಿತು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಈ ಪುಳಿಯೋಗರೆ ಗೊಜ್ಜು. ನೋಡಿ, ಈಸಿಯಾಗಿ ಬೇಕಾದರೆ ನೀವು ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಇದಕ್ಕೊಂದು ಸ್ವಲ್ಪ ಬೆಲ್ಲದ ಪೌಡರ್ನು ಹಾಕೊಳ್ಳಿ. ನಾನು ಬೆಲ್ಲದ ಪೌಡರ್ ಏನು ಹಾಕ್ತಾ ಇಲ್ಲ. ಈಗ ಇಷ್ಟೇ. ನೋಡಿ, ಪುಳಿಯೋಗರೆ ಗೊಜ್ಜು ರೆಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊ ಬಂದಲ್ಲ ಎಷ್ಟು ಈಸಿಯಾಗಿ ಪುಳಿಯೋಗರೆ ಮಾಡೋದು ಅಂತ. ಈ ಪುಳಿಯೋಗರೆ ಗೊಜ್ಜನ್ನ ಮಿಸ್ ಮಾಡ್ದಂಗೆ ಯುಗಾದಿ ಹಬ್ಬಕ್ಕೆ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.